ಅವಘಡಗಳಿಗೆ ಸರ್ಕಾರ ಹೊಣೆನಾ ಅಥವಾ ಅಧಿಕಾರಿಗಳ ಹೊಣೆನಾ ಅಥವಾ ಜನರೇ ಹೊಣೆನಾ? ಜನರ ಹೊಣೆ ಅಲ್ಲ, ಜನರಿಗೆ ಖಂಡಿತ ಹೊಣೆ ಅಲ್ಲ. ಸರ್ಕಾರದ ಮೊದಲನೇ ಹೊಣೆ ಸರ್ಕಾರದ್ದು. ಸರ್ಕಾರ ಬಂದ ಮೇಲೆ ನಾನು ಯಾವ ಸರ್ಕಾರ ಅಂತ ಹೇಳಿಲ್ಲ, ಸರ್ಕಾರದ ಹೊಣೆ. ಇವಾಗ ಮಳೆ ಬರುತ್ತೆ ಅಂತಂದ ಮೇಲೆ ನೋಡಿ, ಒಂದು 10 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ನನ್ನ ಅನುಭವದಲ್ಲಿ ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಬ್ರಿಡ್ಜ್ ಕೆಳಗಡೆ ಆ ಮೆಜೆಸ್ಟಿಕ್ಕಿಂದ ಆ ದೇವಸ್ಥಾನದ ಮುಂದ್ಗಡೆ ಹೋದರೆ ಅಲ್ಲಿ ಯಾವಾಗಲೂ ಮಳೆ ಒಂದು ಚೂರು ಬಂದರೆ ಸಾಕು, ಕಸ ಹೋಗಲ್ಲ, ಆ ಕಸ ತುಂಬಿಕೊಂಡು ಅಲ್ಲಿ ಕೆರೆ ಆಗುತ್ತೆ. 10 ವರ್ಷದಿಂದ ಎಷ್ಟು ಸರ್ಕಾರ ಬಂತು? ಅದು ಒಂದು ನಿಮಗೆ ಅದನ್ನ ಮಾಡ್ಸಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯಾಕೆ ಮಾಡಿಸ್ತಾ ಇಲ್ಲ? ಗೊತ್ತಿರುತ್ತೆ ಮಳೆ ಬಂದಾಗ ಇಂಥ ಜಾಗದಲ್ಲೇ ನೀರು ತುಂಬುತ್ತೆ ಅಂತ ಗೊತ್ತಿರುತ್ತೆ, ಯಾಕೆ ಅದ್ರ ಬಗ್ಗೆ ಅದೇ ಸರಿಯಾಗಿ ಉಗಿಯೋರಿಲ್ಲ, ಸರ್ಕಾರಕ್ಕೆ ಸರಿಯಾಗಿ ಕ್ಲಾಸ್ ತಗೊಳ್ಳೋರಿಲ್ಲ. ನಾವು ಜನಸಾಮಾನ್ಯರ ಕಾರಣ ಇವ್ರನ್ನ ನಾವು ಸರ್ಕಾರ ನಾವು ಆರಿಸ್ತಾ ಇರ್ತೀವಲ್ಲ, ನಾವು ನಮಗೆ ನಾವು ಹೊಡ್ಕೋಬೇಕು. ಯಾಕಂದ್ರೆ ನೋಡಿ, ಇದರಲ್ಲಿ ದೇವರಳ್ಳಿ ಯಲಹಂಕ ಇದರ ರೋಡಲ್ಲಿ ಅಲ್ಲಿ ಯಾವತ್ತೂ ನದಿನೇ, ಬೋಟೆಲ್ಲ ತೋರಿಸ್ತಾರೆ, ಬೋಟಲ್ಲಿ ಈ ಕಡೆ ಆ ಕಡೆ ಹೋಗೋದು ಬೋಟೆಲ್ಲ ತೋರಿಸ್ತಾರೆ. ನಾಚಿಕೆ ಆಗಲ್ವಾ ನಿಮಗೆ? ನೀವ್ ಹೇಳ್ತಾ ಇದ್ರಿ ಸರ್ಕಾರ ಕುಗಿಬೇಕು ಅಂತ, ಬಟ್ ಸರ್ಕಾರ ಕುಗಿಬೇಕಾ? ಜವಾಬ್ದಾರಿ ತಾನೆ ಅವ್ರದ್ದು. ಜವಾಬ್ದಾರಿ ನಾವು ಎಷ್ಟು ಹೋಗುದು, ಜವಾಬ್ದಾರಿ ಬಂದಿಲ್ಲಲ್ಲ ಮೇಡಮ್ ಅವ್ರಿಗೆ. ಎಷ್ಟು ಹೋಗುದು, ಜನಸಾಮಾನ್ಯರು ಹೋಗಿರ್ತಾರೆ, ಜನಸಾಮಾನ್ಯರು ಪ್ರತಿನಿತ್ಯ ಶಾಪ ಹಾಕ್ತಾರೆ. ಮನೆಗೆ ಹೊರಗಡೆ ಹೋಗಿದ್ದು ಆಫೀಸ್ಗೆ ಹೋಗೋ ಹೆಣ್ಮಗು ಮಳೆ ಬಂದ್ಬಿಟ್ಟು ಸಾಕು, ಜೀವ ಕೈನಲ್ಲಿ ಇಟ್ಕೊಂಡು ಕೂತಿರ್ತೀವಿ ನಾವು. ಹೆಣ್ಮಕ್ಳು ಎಷ್ಟೊತ್ತಿಗೆ ಬರ್ತಾರೋ, ಗಂಡು ಮಕ್ಳು ಎಷ್ಟೊತ್ತಿಗೆ ಬರ್ತಾರೋ ಅಂತ ಕಾಯ್ತಾ ಇರ್ತೀವಿ. ಇವ್ರಿಗೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅಂತ ಜ್ಞಾನನೇ ಇಲ್ವಾ ಇವ್ರಿಗೆ? ಸರ್ಕಾರ ಯಾವುದೇ ಆಗಲಿ, ನಾನು ಕಾಂಗ್ರೆಸ್, ಬಿಜೆಪಿ, JDS ಅನ್ನು ಯಾವುದೂ ಹೇಳೋದಿಲ್ಲ, ಎಲ್ಲ ಸರ್ಕಾರನೂ ಹೊಣೆ, ಪ್ರತಿ ಸರ್ಕಾರ ನೋಡಿ. ಇವಾಗ ಸದ್ಯಕ್ಕೆ ನಾವು ಕಾಂಗ್ರೆಸ್ ಬೈತೀವಿ, ಕಾಂಗ್ರೆಸ್ ಸರ್ಕಾರ ಇದೆ. ಇದಕ್ಕೆ ಮತ್ತೆ ಬಿಜೆಪಿ ಇದ್ದು ಅವರೇ ದಬ್ಬಕರು, ಅವರು ಇದನ್ನೇ ಮಾಡಿದ್ದೇನೆ. ಯಾರಾದ್ರೂ ಸತ್ರ 4 ಜನ ಓಡ್ ಬರ್ತಾರೆ. ಬಟ್ ಇವಾಗ ಈಗಿರೋ ಸರ್ಕಾರನ ಅವರು ಆಪೋಸಿಟ್ ಆಗಿ ಮಾತಾಡ್ತಿದಾರೆ, ಸರ್ಕಾರನೇ ನೇರ ಜವಾಬ್ದಾರಿ ಅಂತ. ಹಿಂದೆ ಮರ್ತೋಗಿದ್ರಲ್ಲ ಅವರು. ಯಾಕಂದ್ರೆ ಅವ್ರ ಸರ್ಕಾರ ನಡಿಬೇಕಾದ್ರೆ ಕೆರೆ ಹೊಳ್ಳ ಆಗಿತ್ತಲ್ಲ, ಅವಾಗ ಅವ್ರಿಗೆ ಜ್ಞಾನ ಇರ್ಲಿಲ್ವಾ? ಅವ್ರ ಸರ್ಕಾರ ಇದ್ದಾಗ ಇದೇ ಗಟ್ಟಿನೇ ಇದೆ ನೋಡಿ. ಇವ್ರ ಯೋಗ್ಯತೆಗೆ ಹೈಕೋರ್ಟ್ ಆರ್ಡರ್ ಆಯ್ತು, ಒಂದು ಗುಂಡಿ ಮುಚ್ಚಕ್ಕೆ ಇವ್ರ ಯೋಗ್ಯತೆ ಇಲ್ಲ. ಗುಂಡಿನಲ್ಲಿ ಬಿದ್ದು ಎಷ್ಟು ಜನ ಗುಂಡಿ ಇದಾಗಿ ಅಪ್ಸೆಟ್ ಆಗಿ ಎಷ್ಟು ಜನ ಸ್ಕೂಟಿ ಸವಾರರು ಬಿದ್ದು ಸತ್ತಿದ್ದಾರೆ. ಆ ಸತ್ತಾಗ ಒಂದು ಸಭೆ ಮಾಡ್ತಾರೆ. ನಿನ್ನೆ ಪಾಪ ನಿನ್ನ ಅಮಾಯಕರು 5 ಲಕ್ಷ ಪರಿಹಾರ ಕೊಟ್ಬಿಡ್ತೀವಿ ಅಂತ ಅಂತಾರೆ. 5 ಲಕ್ಷ 50 ಲಕ್ಷ ಕೊಟ್ಟು ಹೋಗಿದ್ ಜೀವ ಹೊರಗಡೆ ಬರುತ್ತೆ, ನಮಗೆ ಬರೋದಿಲ್ಲ. ಈಗ ಬೀದಿ ಪಾಪ ಅಮಾಯಕರವ್ರಿಗೆ ಬೆಳಗ್ಗೆ ಬಂದು ವ್ಯಾಪಾರ ಮಾಡಕ್ ಬಂದಿದ್ದಾರೆ, ಸಾಯಂಕಾಲ ನಾನು ಹೆಣವಾಗಿ ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಇಂಥ ಸರ್ಕಾರ ಯಾವ ಸರ್ಕಾರ ಇರಲಿ ಮೇಡಮ್, ಹೊಣೆಗಾರಿಕೆ ಸರ್ಕಾರದ್ದು. ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ಸತ್ತ ಮೇಲೆ, ನಿನ್ನೆ 7 ಜನ ಅಮಾಯಕರು ಸತ್ತ ಮೇಲೆ ನಾನು ಹೋಗಿ ಸಭೆ ಮಾಡ್ತೀನಿ ಅಂತಂದ್ರೆ ಅದು ಬೇಜವಾಬ್ದಾರಿತನ, ಅದು ಸರ್ಕಾರದ ಬೇಜವಾಬ್ದಾರಿತನ. ಸರ್, ಹಾಗೇನೆ ಈಗ ಸಾಕಷ್ಟು ಸಾವು ನೋವುಗಳ ಜೊತೆಗೆ ತುಂಬಾ ಮಳೆ ಬಂದಾಗ ಮರಗಳು ಬಿದ್ದೋಗಿರುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಸೊ ಅದನ್ನ ಕ್ಲಿಯರ್ ಆಗಲ್ಲ, 2 ಅವರ್ಸ್ 3 ಅವರ್ಸ್ ಟೈಮ್ ತಗೊಳ್ತಾರೆ. ಯಾಕೆ? ಎಲ್ಲಿ ಫೇಲ್ಯೂರ್ ಆಗ್ತದೆ? ಫಸ್ಟ್ ಫೇಲ್ಯೂರ್ ಮೇಡಮ್ ಮಾತಿಗೆ ನಾನು ಒಂದು ಮಾತು ಸೇರಿಸ್ತೀನಿ. ಮಳೆ ನೀರು ಸರಾಗವಾಗಿ ಹರಿಯೋದಕ್ಕೆ ರಾಜಕಾಲುವೆಗಳು ಕ್ಲೀನ್ ಇರಬೇಕು, ಉಪಕಾಲುವೆಗಳು ಕ್ಲೀನ್ ಇರಬೇಕು, ಅದಕ್ಕೆ ಜೋಡಿಸ್ಕೊಂಡು ಯಾವ್ಯಾವ ಕಾಲುವೆಗಳಲ್ಲಿ ಎಲ್ಲ ಕ್ಲೀನ್ ಇರಬೇಕು. ಮೇಡಮ್, ನಾನು ಗಾಂಧಿನಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಬರ್ತೀನಿ. ಒಂದು ಉಪಕಾಲುವೆ ಯಾವುದಿರುತ್ತೆ, ನಾವು ಫುಟ್ಪಾತ್ ಅಂತೀವಿ, ಫುಟ್ಪಾತ್ ಕೆಳಗಡೆ ಕಾಲುವೆ ಇರುತ್ತಲ್ಲ ಮೇಡಮ್, 8 ವರ್ಷ ಆಗಿದೆ, 8 ವರ್ಷ ಆಗಿದೆ. ಅದ್ರ ಹೂಳೆತ್ತಿ 8 ವರ್ಷ, ಪ್ರತಿ ವರ್ಷ ಬಿಲ್ ಆಗುತ್ತೆ, ಪ್ರತಿ ವರ್ಷ ಬಿಲ್ ಆಗುತ್ತೆ. ರಾಜಕಾಲುವೆ ಕ್ಲೀನ್ ಮಾಡಿ ಒಂದು ಸ್ಪಾಟಲ್ಲಿ 16 ವರ್ಷ ಆಗಿದೆ ಮೇಡಮ್, ಟಿಲ್ ಟುಡೇ. ಅದು ಚಿಕ್ಕಪೇಟೆ ನಮ್ಗೆ ಗೊತ್ತಲ್ಲ, ಏನು ಮಾರ್ಕೆಟ್ ಏರಿಯಾ ಇರುತ್ತೆ, ತುಂಬ ಡೆನ್ಸ್ಲಿ ಪಾಪ್ಯುಲೇಟೆಡ್. ಏನು ಮಾಡ್ತಾರೆ ಅಂದರೆ, ಆ ಕಾಲುವೆನ 16 ವರ್ಷ 17 ವರ್ಷ ಕಾಲುವೆ ಹೆಸರಲ್ಲಿ ಬಿಲ್ ಮಾಡ್ತಾರೆ, ಉಳಿಯತ್ತಲ್ಲ. ಏನಾಗುತ್ತೆ, ಚಿಕ್ಕಪೇಟೆ ಗಾಂಧಿನಗರ ವ್ಯಾಪಾರಸ್ಥರ ಜಾಗದಲ್ಲಿ ಏನಕ್ಕೆ ನೀರು ತುಂಬುತ್ತೆ ಅಂದರೆ ಮೇನ್ ಕಾರಣ ಇದು. ಸೊ ಇಲ್ಲಿ ಕಾಂಟ್ರಾಕ್ಟರ್ಗಳು, ಅಧಿಕಾರಿಗಳು, ನಮ್ಮನ್ನ ಆಳೋ ರಾಜಕಾರಣಿಗಳು ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ. ಸತ್ತಾಗ ಯಾರು ಬರಲ್ವಲ್ಲ ಸರ್? ಮೇಡಮ್, ಸತ್ತಾಗ ನಿನ್ನೆ ಹೋಗಿದ್ರಲ್ಲ ಮುಖ್ಯಮಂತ್ರಿ, ಸತ್ತಾಗ ಇವ್ರ ನಾಟಕ ಸ್ಟಾರ್ಟ್ ಆಗುತ್ತೆ. ಮುಖ್ಯಮಂತ್ರಿದು ಅಧಿಕಾರಿಗಳು ಬೈಯೋದು, ಅಧಿಕಾರಿಗಳ ಮೇಲೆ ದರ್ಪ ತೋರಿಸೋದು, ಇದು ನಾಟಕ ಮಾಡ್ತಾ ಇದಾರಂತ ಇವತ್ತಿನ ಸೋಷಿಯಲ್ ಮೀಡಿಯಲ್ಲಿ ಗೊತ್ತಾಗಲ್ಲ ಮೇಡಮ್ ಜನಕ್ಕೆ. ಇವರು ಇನ್ನೂ 40 ವರ್ಷದ ಹಿಂದೆ ಏನು ನಾಟಕ ಮಾಡ್ತಾ ಇದ್ರು, ಟಿಲ್ ಟುಡೇ ಅದೇ ನಾಟಕ ಮಾಡ್ತಾವ್ರೆ. ಸತ್ತ ಮೇಲೆ ಹೋದ್ರೆ ಏನು ಬಂತು? ಇಲ್ಲ ತಿಥಿ ಊಟ ಏನಾರು ಹಾಕಿಸ್ತೀರಾ ಇವ್ರ ಜನಕ್ಕೆ? ಪರಿಹಾರ ಕೊಟ್ಬಿಟ್ರೆ 5 ಲಕ್ಷ ಪರಿಹಾರ ಸಾಕಷ್ಟು ಕನಸುಗಳನ್ನ ಕಟ್ಟಿರ್ತಾರೆ. ನಿನ್ನೆ ಹೇಳ್ತೀನಿ, ಆ ಕಾಂಪೌಂಡ್ ಕೆಳಗಡೆ ಯಾರಿದ್ರು ವ್ಯಾಪಾರಸ್ಥರು, ಪಾಪ ಅವ್ರಿಗೂ ಶ್ರದ್ಧಾಂಜಲಿ ಆಗ್ಬಾರ್ದಾಗಿತ್ತು. 52 ಜನ ಕೇರಳದಿಂದ ಟೂರಿಸ್ಟ್ ಬಂದಿರಂತೆ, ಅದರಲ್ಲಿ 2 ಮೇಡಮ್ ಮಳೆ ಜೋರು ಬಂದಿದ ತಕ್ಷಣ ಟಾರ್ಪಾಲ್ ಹಾಕಿದ್ರಂತೆ ಕೆಳಗಡೆ ಹೋಗೋರು, ಅಷ್ಟೇ ಮೇಡಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.